ಕಂಗೊಳಿಸುತ್ತಿರುವುದು ನಮ್ಮದಾದಂತಹ ಸ್ತ್ರೀ ರಾಜ್ಯ. ಈ ಸ್ತ್ರೀ ರಾಜ್ಯದ ವೈಭವವನ್ನು ಕಾಣುವಂತಹ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಅದೆಷ್ಟೋ ಆನಂದ, ಅದೆಷ್ಟೋ ಸಂತಸ. ಕಾರಣ ಇದೆ. ಹಲವಾರು ರೀತಿಯ ಪುಣ್ಯ ಕಾರ್ಯಗಳನ್ನು ಮಾಡುವುದರ ಮುಖೇನವಾಗಿ ದೇವತೆಗಳನ್ನು ಕಾಲ ಕಾಲಕ್ಕೆ ತಕ್ಕಂತೆ ದೇವತೆಗಳಿಗೆ ಈ ಧರೆಯ ಮೇಲೆ ಮಳೆ ಬೆಳೆಯನ್ನು ಕೊಡುವುದಕ್ಕಾಗಿ ಅವರಿಗೆ ಬರುವಂತಹ ಮೀಸಾಗಿ ಪುರಜನರನ್ನು ಕ್ಷೇಮದಿಂದ ಕಾಣುವ ಉದ್ದೇಶದಿಂದಲಾಗಿ ಅವರ ಅಪೇಕ್ಷೆಯನ್ನು ಏನು ಅದರಲ್ಲಿ ಕೇಳಬಾರದಂತೆ ಅವರನ್ನು ಸಂತೃಪ್ತಿಯಿಂದ ಇಡುವುದರ ಮೂಲಕವಾಗಿ ಈ ಶ್ರೀರಾಜ್ಯದ ಸಭೆಯನ್ನು ಏರಿದವಳು ನಾನಿದ್ದೇನೆ. ನನ್ನ ಪೂರ್ವದ ವಿಚಾರದಲ್ಲಿ ನಾನು ಆಲೋಚಿಸಿದರೆ ಶಶಿಪ್ರಭಾದೇವಿ ಹಾಗೂ ಮಾತಾಡತೇಜರ ಪ್ರೀತಿಯ ಕುವರಿಯಾಗಿ ಧರಿಸಿದವಳು. ಪ್ರಪಂಚದಲ್ಲಿ ಯಾವ ಜೀವರಾಶಿಯಾದರೂ ಹುಟ್ಟಬೇಕಾದರೆ ಅದು ಒಂದು ರೀತಿಯ ವಿಶೇಷವಾದರೆ ನನ್ನ ಹುಟ್ಟೇ ಮತ್ತೊಂದು ರೀತಿ. ಹೌದು ಸ್ವಾಮಿ, ಮದುವೆಯಾದ ಬಳಿಕ ಸತಿಪತಿಯರು ಒಂದಾದ ಮೇಲೆ ಅವರಿಗೆ ಮಕ್ಕಳನ್ನು ಪಡೆಯುವಂತಹ ಯೋಗವಾಗಿ ಒದಗುವುದಂತೆ. ಆದರೆ ನನ್ನ ತಂದೆ ತಾಯಿಯ ವಿಚಾರದಲ್ಲಿ ಹಾಗಲ್ಲ. ಅವರಿಬ್ಬರು ಕಾಳಗಕ್ಕಾಗಿ ಮುಂದಾದ ಸಂದರ್ಭದಲ್ಲಿ ಅವರಿಬ್ಬರ ಸಂತಾನವಾಯಿತು. ಸಂಗ್ರಾಮವನ್ನು ನಿಲ್ಲಿಸಿದರು. ಅಶರೀರವಾಣಿಯಾಗಿ ಕಾಳಿಕಾ ಮಾತನಾಡಿದಂತಹ ನುಡಿ ಹೇಗೆ ನೀವಿರುವರು ಸಂಗ್ರಾಮವನ್ನು ನಿಲ್ಲಿಸಿ ಸಂಧಾನವನ್ನು ಮಾಡಿ ಮುಂದಕ್ಕೆ ನಿಮ್ಮಿರುವರ ದಾಂಪತ್ಯದ ಪ್ರತೀಕವಾಗಿ ನಿಮಗೊಬ್ಬಳು ಮಗಳು ಜನಿಸುವುದಕ್ಕಿದ್ದಾಳೆ. ಪ್ರಮೀಳೆ ಎನ್ನುವ ಹಾಗೆ ಆಕೆಯ ನಾಮಕರಣವನ್ನು ಮಾಡಿ ಜೊತೆಯಲ್ಲಿ ನನ್ನನ್ನು ಪ್ರಾರ್ಥನೆಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವಂತಹ ಮಾತನ್ನು ಆಡಿದವರಿದ್ದಾರೆ. ಸೌಜನ್ಯ, ಸೌಮಿತ್ಯ, ಸೌಮನಸ್ಸುಗಳನ್ನೇ ಒಂದು ಮಾಡಿಕೊಂಡು ಇದನ್ನೇ ಸಂಸಾರವನ್ನಾಗಿಸಿ ಇದರಿಂದ ಉನ್ನತವಾದಂತಹ ಸಂಸ್ಕಾರವನ್ನು ಪಡೆದು ನಾನು ಸಂತೋಷದಿಂದಲೇ ಇದ್ದೇನೆ. ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಎನ್ನುವುದು ಬೇಕಾದರೆ ಸುತ್ತಾಡುವುದಕ್ಕಾಗಿ ನಮ್ಮದಾದ ಉಪವನ, ಅದರಲ್ಲೂ ನಮ್ಮಲ್ಲಿ ವಿಶೇಷತೆಯನ್ನು ನೋಡಿ. ಇಲ್ಲಿ ಇರುವವರೆಲ್ಲ ಯಾರು ಸ್ವಾಮಿ? ಯಾರು ಪುರುಷರಿಲ್ಲ. ಇದರ ಅರ್ಥ ಏನು? ಇಲ್ಲಿರುವವರು ಯಾರು ಗಂಡಸರಲ್ಲ, ಇಲ್ಲಿರುವವರು ಪ್ರತಿಯೊಬ್ಬರು ಸ್ತ್ರೀಯರೇ. ಯಾವ ಕ್ಷೇತ್ರ ಬೇಕು ಹೇಳಿ, ಯಾವ ಕೆಲಸ ಮಾಡುವುದಕ್ಕೆ ಕೇಳಿ, ಎಲ್ಲದಕ್ಕೂ ಸ್ತ್ರೀಯರೇ. ಯಾಕೆ? ಪ್ರಪಂಚದಲ್ಲಿ ಕೆಲವೊಂದು ಗಂಡು ಮಕ್ಕಳು ಅಹಂಕಾರದಿಂದ ನಡೆಯುವುದುಂಟು, ಹೆಣ್ಣು ಮಕ್ಕಳು ಯಾವುದಕ್ಕೂ ಪ್ರಯೋಜನ ಇಲ್ಲ ಎನ್ನುವ ಹಾಗೆ. ನಾವು ಅವರೆಲ್ಲ ಸಭೆಯಲ್ಲಿರುವುದನ್ನು ತಿಳಿಸಿಕೊಡುವುದಕ್ಕಾಗಿ ಅದರ ಜೊತೆಯಲ್ಲಿ ನಮ್ಮ ಪೂರ್ವಜರಿಂದ ನಡೆದುಕೊಂಡ ಬಂದಂತಹ ಪದ್ಧತಿಯ ಪ್ರಕಾರವಾಗಿ ಸ್ತ್ರೀ ರಾಜ್ಯವನ್ನು ಕಟ್ಟಿಕೊಂಡು ಇದನ್ನು ಬೆಳೆಸಿಕೊಂಡು ಬಂದವರಿದ್ದೇನೆ. ಕೇವಲ ರಾಜ್ಯವೊಂದನ್ನು ಕಟ್ಟಿದರೆ ಮಾತ್ರ ಸಾಲದು, ಅಲ್ಲಿರುವಂತಹ ಪ್ರಜಾಪ್ರತಿನಿಧಿಗಳ
ಕೇಳುವುದರ ಜೊತೆಯಲ್ಲಿ ಅವರ ದುಃಖ ಸುಖದಲ್ಲಿ ಎರಡರಲ್ಲಿಯೂ ಭಾಗಿಯಾಗುವುದು ರಾಜಕರ್ತವ್ಯ ಸರಿ. ಇಲ್ಲಿ ರಾಜ ಎನ್ನುವಂತಹ ಮಾತನ್ನೇ ಯಾಕೆ ಹೇಳಿದೆ? ರಾಣಿಗೆ ರಾಣಿಯಾಗಿ ರಾಜನ ವಂಶವನ್ನು ಹೊತ್ತುಕೊಂಡು ಈ ಶ್ರೀರಾಜ್ಯವನ್ನು ನಾನು ಆಡಿಕೊಂಡು ಬರುತ್ತಾ ಇದ್ದೇನೆ. ಇದೆಲ್ಲ ಸರಿ. ನಾನು ನನ್ನಂತಹ ಓಡದ ಸಭೆಯನ್ನು ಬಂದು ಇಂದಿನ ಪ್ರದೇಶಕ್ಕೆ ನೋಡಿದ್ದೇನೆ. ಏನೋ ಸ್ವರ ಕೇಳುತ್ತಿದೆಯಲ್ಲ, ಯಾರು ಹೇಳಬರಲಿ? ನಿನ್ನ